ಹಲೋ ಐ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸೀನಿಯರ್ಸ್ ಜೊತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ನಮ್ಮನೆ ಹತ್ರಕ್ಕೆ ಸೀನಿಯರ್ಸ್ ಬಂದರು. ಅವರು ನನ್ನ ಕರ್ಕೊಂಡು ಅವ್ರು ಹೋಗಿದ್ದೆ ಸೀದಾ ಚುಂಚನಕಟ್ಟೆ ದೇವಸ್ಥಾನಕ್ಕೆ. ಬನ್ನಿ ಚುಂಚನಕಟ್ಟೆ ದೇವಸ್ಥಾನ ತೋರಿಸ್ತೀನಿ. ನಾನು ದೇವಸ್ಥಾನದ ಹತ್ರ ಹೋಗೋನೋದಕ್ಕೆ ಸೀನಿಯರ್ಸ್ಗಳೆಲ್ಲ ಆಗಲೇ ದೇವಸ್ಥಾನದವೇ ಇದ್ರು. ನೋಡ್ತೀನಿ. ನಮ್ಮ ಸೀನಿಯರ್ಸ್ ಹೇಳಿದ ಮಿನಿ ಫಾಲ್ಸಲ್ಲಿ ನೀರು ಸ್ವಲ್ಪ ಕಮ್ಮಿ ಐತೆ, ಆದರೂ ನೋಡಿ ಹಂಗೈತೆ. ಎಲ್ಲ ಕಮೆಂಟ್ ಮಾಡಿ ಯಾವ ಥರ ಐತೆ ಅಂತ. ಆಮೇಲೆ ಚುಂಚನಕಟ್ಟೆಲಿರೋ ನಮ್ಮ ಬಾಸ್ ವಿಗ್ರಹ ತೋರಿಸ್ತೀನಿ ಬನ್ನಿ ನೋಡಿ. ಇದೇ ನೋಡಿ ನಮ್ಮ ಬಾಸ್ ಯಾವ ಥರ ಅವ್ರೆ ಅಂತ ಕಮೆಂಟ್ ಮಾಡಿ. ಆಮೇಲಿಂದ ಹನುಮಂತನೆಲ್ಲ ನೋಡ್ಕೊಂಡು ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ನಾವು ಹೋಗ್ಬೇಕಾಗಿದೆ ಟ್ರೆಕ್ಕಿಂಗ್ ಪ್ಲೇಸ್ಗೆ. ನಾವು ಹೋಯ್ತಾರೆ ಟ್ರೆಕ್ಕಿಂಗ್ ಪ್ಲೇಸ್ ಆಗಲೇ ನಿಮ್ಗೆ ಗೊತ್ತಾಗಿರಬೇಕು ಅನ್ನಿಸ್ತದೆ. ನಾವಿವತ್ತು ಹೋಯ್ತಾರೆ ಟ್ರೆಕ್ಕಿಂಗ್ ಪ್ಲೇಸ್ ಅಂದರೆ ಬೆಟ್ಟದಪುರ. ನೋಡಿ, ಇದೇ ಬೆಟ್ಟದಪುರ. ಈ ಬೆಟ್ಟದ ರೋಡ್ ನೋಡಿ ಯಾವ ಥರ ಐತೆ ಅಂತ. ಇದರಲ್ಲೇ ಗೊತ್ತಾಯ್ತಿರ್ಬೋದು ಈ ಬೆಟ್ಟ ಯಾವ ಥರ ಐತೆ ಅಂತ. ನೋಡಿ ಎಷ್ಟು ಕ್ಲೀನಾಗೈತೆ ಮತ್ತು ಎಷ್ಟು ಹಸ್ರಾಗೈತೆ. ಎಲ್ಲ ಸುತ್ತಮುತ್ತ ನೋಡಿರ್ತವೆಲ್ಲ ಬರೀ ಹಸ್ರೇ ಕಾಣಿಸ್ತೈತೆ. ಒಳ್ಳೆ ವೆದರ್ ಐತೆ ನೋಡಿ. ಬೆಟ್ಟದ ರೋಡೇ ಯಾವ ಥರ ಐತೆ ಅಂತ. ಆಮೇಲಿಂದ ನಮ್ಮ ಸೀನಿಯರ್ಸ್ಗಳೆಲ್ಲ ಬೆಟ್ಟ ಹತ್ತದ್ಬಿಟ್ಟು ಏನು ಮಾಡ್ತಾವ್ರೆ ಅಂತ ನೀವೇ ನೋಡಿ. ಫ್ರೆಂಡ್ಸ್ ಇವಾಗ ಬೆಟ್ಟದಪುರಕ್ಕೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನೋಡೋದು ಹೆಂಗೆ ಅನಿಸ್ತದೆ ಕೇಳೋದು ಬನ್ನಿ ಫ್ರೆಂಡ್ಸ್. ಪುನೀತ್ ಅವರೇ, ಬೆಟ್ಟದಪುರಕ್ಕೆ ಬಂದಿರಲ್ಲ, ಹೆಂಗೆ ಅನಿಸ್ತದೆ ನಿಮಗೆ? ಸೀನಿಯರ್ಸ್ಗೆ ಬೆಟ್ಟ ಹತ್ತಿ ಅಂದರೆ ಆನೆ ಮೇಲೆ ಕುಂತ್ಕೊಂಡು ಆಟ ಆಡ್ತವ್ರೆ. ಹೆಂಗೆ ಆಟ ಆಡ್ತವ್ರೆ ಅಂತ ನೀವೇ ನೋಡಿ. ಏನಣ್ಣ ಆನೆ ಮೇಲೆ ಕೂತ್ಬಿಟ್ಟಿದ್ರಿ? ಆರಿನಲ್ಲಿ ಉಟ್ಬೇಕಾಗಿತ್ತು ನಾವು, ಕಾತನೆ ಬೇರೆ ಇತ್ತು. ದೇವ್ರ ಸಾವಿರ ಮಿಸ್ಟೇಕ್ ಅದೇಕಲ್ಲ, ನಮ್ಮನ್ನ ನುಟ್ಟಿಸ್ಬಿಟ್ಟವನೆ. ಏನಂತ ಇದಾರೆ ಮಾತ್ಗೆ? ಆಮೇಲಿಂದ ನಾವು ಬೆಟ್ಟ ಹತ್ತಕ್ಕಿಂತ ಮುಂಚೆನೆ ನಮ್ಗೆ ಯಾರು ಸಿಕ್ಕರು ಅಂತ ನೋಡಿ. ಬ್ರೋ ನಿಮ್ದು ಮಾಡ್ಕೋತೀನಿ. ಮಾಡಿ ಬ್ರೋ. ರವಿ ಅನ್ಸೀನ್ ಎಕ್ಸ್ಪ್ಲೋರರ್ ಅಂತ. ಇವರೆಲ್ಲರೂ ನೋಡಿದರೆ ಕಮೆಂಟ್ ಮಾಡಿ. ಆಮೇಲಿಂದ ಎಲ್ಲ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಅಂತ ಗೊತ್ತಾಯಿತು. ಅದಕ್ಕೆ ಎಲ್ಲ ಪೂಜೆ ಮಾಡಕ್ಕೆ ನಿಂತ್ಕೊಂಡು ಬರ್ತಾನಂತ ಹೊಡಿ ಜೋರ ಕಸ್ಲಾರ ಕನಸ್ ಕಡಿ ಹೇಳ್ತಂದ್ರೆ ತಗೊಬಂದಿದ್ರ ನಾನು. ನೀವು ನೋಡಿಲ್ವಾ ಪೂಜೆ ಮಾಡಪ್ಪ ನಮಗೂ. ಇಲ್ಲಿ ಇವ್ರಿಗೆ ಯಾರಿಗೆ ಫಾಲೋವರ್ಸ್ಗೆ ಅದೆಲ್ಲಿ ಎತ್ಕೊಂಡೆ ರಾಜು ನೋಡಪ್ಪ, ಹುಡುಗಿ ಸಿಗ್ಲಿ ಅಂತ ಪೂಜೆ ಎಲ್ಲ ಮಾಡ್ತಾವ. ನಿನ್ ಫೋನ್ ಕೊಡ, ಅಲ್ಲೇ ಆಯ್ತಾ? ಈ ಸೈಡ್ ಓಪನ್ ಮಾಡಿ. ಇವನೇ ಮೇನ್ ಬೇಕಾದ್ರೆ ನಮ್ಗೆ. ಸೈಡ್ ಬರಲ್ಲ, ನಿನಗೆ ಮಾಡ್ತೀವಿ. ಐ ತಡಿಲ ಮಾಡ್ಬಿಡಿ. ಐ ಸೈಡ್ ಬರಲ್ಲ, ಬಣ್ಣ ಸಗತ ಮಾಡಿಲ್ಲ. ಪ್ರಶಾಂತ ಮಾಡಕ್ ಹೋಗ್ಬೇಡಿ. ಮಾಡಲ್ಲ. ತಾಳಿಯನ್ನು ಇಟ್ಕೊಳ್ಳಿ, ಕೊಡಿ. ಇವಾಗ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದೀವಿ. ಎಷ್ಟೊತ್ತು ಕತ್ತೀವಿ ಅಂತ ನೋಡೋದ ಬನ್ನಿ. ಪೂಜಾರಿ ಹಿಂದೆ ಗೊತ್ತವ್ರೆ. ಓಡ್ಬೇಡಿ ಕಣ್ಣ. ನೀವು ಎಷ್ಟೊತ್ತು ಕತ್ತೀರಿ? 1 ಅವರ್ಗೆ. ನೀವು 20 ನಿಮಿಷ ಕತ್ತೀನಿ. ನಾಳೆ ಸುಸ್ತಾಯ್ತು. 10 ಮೆಟ್ಲಲ್ಲಿ ಗ್ರೂಪು ಲೀಡರ್ಗಳೆಲ್ಲ ಇಲ್ಲಿ ಬರ್ತಿದ್ರೆ, ಇಲ್ಲಿ ನೋಡಿ ಸದಸ್ಯರೆಲ್ಲ ಇಲ್ಲಿ ಬರ್ತಾವ್ರೆ. ಅರ್ಧ ಬೆಟ್ಟ ಹತ್ತಿದಂಗೆ ಸುಸ್ತಾಯ್ತದೆ ನೋಡಿ. ಎಲ್ಲ ಹೆಂಗೆ ಕುಂತ್ಬಿಟ್ಟಾರೆ. ಜ್ಯೂಸಾರಿ ಹೇಳಿದ್ರು ಇಲ್ಲೆಲ್ಲ ಬೆಟ್ಟದ ಮೇಲೆ ಕತ್ತಕ್ಕೆ ರಾಶಿ ದಾರಿ ತೋರಿಸ್ತೀನಿ ನೋಡಿ. ನೋಡಿ ಇದೆಯಾ ಹೆಂಗೆ ಹೋಯ್ತಾವಿ. ಏನಿದೆ ಏನು ಗೊತ್ತೇ ಇಲ್ಲ ಇಲ್ಲಿ ನಮಗೆ. ಸುಮ್ಮನೆ ಹೋಯ್ತಾವಿ.
ಅವರು ಓದ್ತಾವ್ರೆ, ನಾವು ಓದ್ತಾವಿ. ಎಲ್ಗೆ ಹೋಯ್ತಾದ ಗೊತ್ತಿಲ್ಲ ದಾರಿ ಹೋಯ್ತಾವಿ. ಚಿರ್ತಿರ್ತೆ ಬಂದ್ಬಿಟ್ಟದಿಲ್ಲಿ. ನಾವು ಹೋಯ್ತಾನೇವಿ. ಕರ್ಕೊಬಂದು ಅವ್ರಿಗಿಂತ ನಮ್ಗಿಂತ ಅವರೇ ಮುಂದೆ ಹೋಗ್ಬಿಟ್ರೆ. ಈ ರೂಟ್ ಸರಿ ಇಲ್ಲ, ಈ ರೂಟಲ್ಲಿ ಯಾರು ಹೋಗ್ಬೇಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಂತೂ ಫೈನಲಿ ಬೆಟ್ಟ ಹತ್ಬಿಟ್ಟು ನೋಡಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಬೆಟ್ಟದ ಮೇಲೆ ಬಂದು ನೋಡಿದ್ರೆ ನಮ್ಮ ಕಾಲೇಜ್ ಹುಡುಗರೆಲ್ಲ ಬಂದ್ಬಿಟ್ಟಾರೆ. ನೋಡ್ತಿದ್ದಂಗೆ ನಾನೇ ಶಾಕ್ ಆಗ್ಬಿಟ್ಟೆ. ನೋಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನೇ ಮಾತಾಡಿಸ್ತಿಲ್ಲ, ದೂರಕ್ಕೆ ಹೋಯ್ತವ್ರೆ. ಆಯ್ ಮಾಡು ಸಾಕಷ್ಟೇ. ನಮ್ಮ ಫ್ರೆಂಡೆಲ್ಲ ಸಿಕ್ಬಿಟ್ಟಿದ್ರು ಅಂತ ಹಾಕ್ತೀನಿ. ನಾನು ಆಲ್ರೆಡಿ ಹತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನನ್ನ ಜೊತೆ ಬಂದಿರೋರು ಯಾರು ಇನ್ನೂ ಬಂದೇ ಇಲ್ಲ. ಬನ್ನಿ ಬತ್ತವ್ರ ಅಂತ ನೋಡ್ಕೊಂಬರೋಣ. ಬಂದರು ನೋಡಿ ಇವರೆಲ್ಲವ. ದೇವಸ್ಥಾನ ಎಲ್ಲ ಯಾವ ಥರ ಐತೆ ಅಂತ ಇಲ್ಲಿ ನೋಡಿ. ನಮ್ಮ ಅಣ್ಣದಿರೆಲ್ಲ ಹೆಂಗೆ ಹೋಯ್ತಾರೆ ಮುಂದಾಗಿ. ಈಗ ಬತ್ತಿದ್ರು ಇವರೆಲ್ಲ ಬೆಟ್ಟವ. ನಾನೇ ಪೃಷ್ಠತ್ತವನು. ಇಲ್ಲಿ ನೋಡಿ ದೇವಸ್ಥಾನ ಒಂದು ರೌಂಡ್ ಹಾಕಿಸ್ತವನಿ, ನೋಡ್ಕೊಳ್ಳಿ. ನಾವಿವತ್ತು ಬಂದಿದ್ದೀವಿ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ. ಇದು ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಗ್ರಾಮ. ಇದು ಮೈಸೂರಿಂದ 75 ಕಿಲೋಮೀಟರ್ ಆಯ್ತದೆ. ಬನ್ನಿ ಈಗ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ವಿಶೇಷತೆಯನ್ನು ತಿಳಿಸ್ತೀನಿ. ಬನ್ನಿ ದೇವಸ್ಥಾನದೊಳಗೆ ಹೋಗೋಲ್ಲ. ಇಲ್ಲಿ ಯಾವುದೇ ಎಲೆಕ್ಟ್ರಿಕ್ ಸಪೋರ್ಟ್ ಆಗಲಿ ಆಕ್ಷನ್ ಮಾಡಿಲ್ಲ. ಬನ್ನಿ ಈಗ ನಿಮಗೆ ಗರ್ಭಗುಡಿಯಲ್ಲಿರೋ ದೇವಸ್ಥಾನದ ವಿಶೇಷತೆ ತಿಳಿಸ್ತೀನಿ. ಬನ್ನಿ ತೋರಿಸಿ ನೋಡಿ. ಅದೇ ನೋಡಿ ಸಿಡಿಲು ಮಲ್ಲಿಕಾರ್ಜುನ ದೇವರು. ಸತಿ ನಡೆಯೋ ದೀಪಾವಳಿಲಿ ಇಲ್ಲಿ ಜಾತ್ರೆ ನಡೀತದೆ. ಆಗ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ವರ್ಷದ ಮೊದಲನೇ ಸಿಡ್ಲು ಗರ್ಭಗುಡಿಲಿರೋ ಸಿಡಿಲು ಮಲ್ಲಿಕಾರ್ಜುನ ದೇವ್ರಿಗೆ ಬೀಳ್ತದೆ ಅಂತ ಒಂದು ಮಾತಿದೆ. ಅದೇ ತರ ಬೀಳುತ್ತೆ. ಆಗ ಸಾವಿರಾರು ಜನ ಭಕ್ತಾದಿಗಳು ನೋಡೋಕೆ ದೇವರನ್ನ ದರ್ಶನಕ್ಕೆ ಬರ್ತಾರೆ. ಆಗ ಕಾಲಿಡಕ್ಕೂ ಜಾಗಿರಲ್ಲ. ಇಂಥ ಟೈಮಲ್ಲಿ ಏನಿಲ್ಲ, ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು. ಯಾರ್ಯಾರಿಗೆ ಆಸಕ್ತಿ ಐತೆ ಟ್ರೆಕ್ಕಿಂಗ್ಗೆ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಒಳ್ಳೆ ಪ್ಲೇಸು. ಬಾವುಲಿಗಳು ಕರ್ಲ. ಬನ್ನಿ ಮೊದಲನೇ ಸಿಡಿಲು ಯಾವ ಕಿಟಕಿಯಿಂದ ಬರ್ತದೆ ಅಂತ ತೋರಿಸ್ತೀನಿ. ಬನ್ನಿ. ವರ್ಷದಲ್ಲಿ ಮೊದಲನೇ ಸಿಡ್ಲು ಈ ಕಿಟಕಿ ಮೂಲಕ ಬಂದು ಆ ಗರ್ಭಗುಡಿಯಲ್ಲಿರೋ ದೇವಸ್ಥಾನದ ಹತ್ರ ಹೋಗುತ್ತೆ. ಈ ಬೆಟ್ಟದಪುರದ ಬೆಟ್ಟದಲ್ಲಿ ವರ್ಷದಲ್ಲಿ ನಡೆಯೋ ಜಾತ್ರೆ ಇರನೇ ಹೋಗಿದ್ದ ಟೈಮಲ್ಲಿ ಬಂದ್ರೆ ನಿಮಗೆ ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಮಾಡ್ಬೋದು. ಯಾಕಂದ್ರೆ ಜನ ಇದ್ದಾಗ ನಿಮ್ಗೆ ಅಷ್ಟು ಇದು ಅನ್ಸಲ್ಲ, ಫ್ರೀ ಅನ್ಸಲ್ಲ. ಇದು ಎಲ್ಲಪ್ಪ ಬಂದ್ಬಿಟ್ಟು ಎಲ್ಲೆಲ್ಲೋ ಬಂದ್ಬಿಟ್ಟು ಅನಿಸ್ತದೆ. ಅದೇ ಜನ ಇರನೇ ಹೋದಾಗ ಬಂದಾಗ ನಿಮ್ಗೆ ಒಳ್ಳೆ ಟ್ರೆಕ್ಕಿಂಗ್ ಫೀಲ್ ಆಯ್ತದೆ. ನನ್ನ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಜನ ಇರನೇ ಹೋದಾಗ ಬನ್ನಿ, ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಆಯ್ತದೆ ನಿಮ್ಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಬರಕ್ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಒಂದ್ಸತಿ ಬಂದು ನೋಡಿ, ಪುನಃ ನೀವೇ ಬರ್ತಿರ್ತೀರಿ. ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕ ಬನ್ನಿ, ಒಳ್ಳೆ ಅಡ್ವೆಂಚರ್ ಆಗಿರುತ್ತೆ. ನಂದಿ ಕಂಬನು ಮತ್ತು ಗುಹೆನೂ ಮತ್ತು ಕೊಳನೂ ತೋರಿಸ್ತೀನಿ ಬನ್ನಿ. ನೋಡಿ ಅದೇ ಗುಹೆ, ಅಲ್ಲಿ ನೋಡಿ ನಂದಿ ಕಂಬ. ಈಗ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು. ಇಲ್ಲಿ ವ್ಯೂ ಪಾಯಿಂಟ್ ಯಾವ ಥರ ಐತೆ ಅಂತ ತೋರಿಸ್ತೀನಿ ನೋಡಿ. ಹಂಗೆ ನೋಡಿ ನಮ್ಮ ಸೀನಿಯರ್ಸ್ ಎಲ್ಲ ಇಳಿದ್ಕೊಬತ್ತಾರೆ ಗುಹೆಗೆ ಹೋಗೋಕ್ಕೆ. ನೋಡಿ ಇದೇ ಗುಹೆ. ಮೂರೇ ಕಲ್ ಮೇಲೆ ನಿಂತಿರೋದು ಈ ದೊಡ್ಡ ಬಂಡೆ. ಈ ದೊಡ್ಡ ಬಂಡೆ ಏನೈತೆ, ಇದು ಮೂರೇ ಕಲ್ಲಲ್ಲಿ ನಿಂತಿರೋದು. ನೋಡಿ ಯಾವ ಥರ ಐತೆ ಅಂತ. ದೇವಸ್ಥಾನ ಸುತ್ತಮುತ್ತ ನೋಡೋಕೆ ಮಾತ್ರ ಒಳ್ಳೆ ಅಡ್ವೆಂಚರ್ ಆಗದೆ. ದೇವಸ್ಥಾನ ಮಾತ್ರ ಸೂಪರ್ ಆಗೈತೆ. ಆದರೆ ಅಷ್ಟು ಕ್ಲೀನಾಗಿ ನೋಡ್ಕೊಂಡಿಲ್ಲ ಬರೋರಿಗೆಲ್ಲವ. ಬಂದವರು ಪ್ಲಾಸ್ಟಿಕ್ ಬಾಟಲ್ನ ಅಲ್ಲೇ ಹಾಕೋದು, ನೀರು ಬಾಟ್ಲು ತೊಗೊಂಬಂದ್ರೆ ನೀರು ಬಾಟ್ಲು ಅಲ್ಲೇ ಮಡ್ಗೋದು, ನಾಷ್ಟ ಗೀಟ ಕಟ್ಟಿಸ್ಕೊಬಂದ್ರೆ ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಎಸೆಯೋದು, ಆಮೇಕಿನ ಬಟ್ಟೆ ಎಸೆಯೋದು, ಅದು ಇದು ಮಾಡೋದ್ರಿಂದ ಇಲ್ಲಿನ ಪ್ರಕೃತಿ ಸೌಂದರ್ಯ ಹಾಳಾಯ್ತೈತೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಇವೆಲ್ಲದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೋಬೇಕು. ನೋಡಿ ಅವ್ರು ಏನೇ ತಂದರೂ ಸ್ನ್ಯಾಕ್ಸ್ಗೆ ಎಲ್ಲ ತಿಂದ್ಬಿಟ್ಟು ಇಲ್ಲೇ ಎಸಿತಾರೆ. ಇದರಿಂದ ದೇವಸ್ಥಾನದ ಪರಿಸರ ಏನೋ ಹಾಳಾಯ್ತದೆ. ನೋಡಿ ಇಲ್ಲಿ ವಾಟರ್ ಬಾಟ್ಲೆಲ್ಲ ಹೆಂಗೆ ಬಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನೋಡಿ ಊರೆಷ್ಟು ಚಿಕ್ಕದಾಗಿ ಕಾಣಿಸ್ತೈತೆ. ನಾವು ನೋಡ್ತಾ ಇದ್ರೆ ಮನೆಗಳೆಲ್ಲ ಸಣ್ಣ ಸಣ್ಣ ಬೆಂಕಿ ಪಣ್ಣದಕ್ಕಿಂತನೂ ಚಿಕ್ಕದಾಗಿ ಕಾಣಿಸ್ತವೆ. ನೀವೇ ನೋಡಿ ಹೆಂಗೆ ಕಾಣ್ತೈತೆ ಅಂತ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳವೆ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಮುತ್ತಿನ. ಆಮೇಲಿಂದ ನಮ್ಮ ಹುಡುಗಂಗೆ ಫೋಟೋಗೆ ಫೋಚ್ ಕೊಡು ಅಂದರೆ ಯಾವ ಥರ ಕೊಡ್ತಾವ್ ನೀವೇ ನೋಡಿ. ಸ್ವ್ಯಾಗಲ್ ಲುಕ್ ಕೊಡು. ನಾ ಕಾಣೋ ಲೋಕವನ್ನು ಕಾಣೋರು ಯಾರು?
ಈಗ ಬೆಟ್ಟ ಎಲ್ಲ ನೋಡಾಯ್ತು, ಬನ್ನಿ ಬೆಟ್ಟ ಇಳಿಯೋಣ ಈಗ ಎಲ್ಲರೂ. ನೋಡಿ ನಮ್ಮ ಫ್ರೆಂಡ್ಸ್ ಸುಸ್ತಾಗ್ಬಿಟ್ಟಾರೆ ಎಲ್ಲವ, ಟಿಫನ್ ಮಾಡಿದ ಬೆಳಿಗ್ಗೆ ಯಾರು. ಅಣ್ಣ ಆಯ್ ಮಾಡೋಣ ತಿರ್ಗಣ, ಅಣ್ಣ ಆಯ್ ಮಾಡೋಣ, ಅಣ್ಣ ಸಂತೋಣ ಆಯ್ ಮಾಡೋಣ. ಅಣ್ಣ ವೆದರ್ ಯಾವ ಥರ ಐತೆ? ಬೆಂಕಿ ಸ್ವರ್ಗ ಇಲ್ಲೇ ಬಿಟ್ಬಿಟ್ರೆ 2 ದಿನ ಇಲ್ಲೇ. ಮೇಲೆ ಈಗ ಮಳೆ ಬರೋ ವಾತಾವರಣ ಥರ ಐತೆ ನೋಡಿ, ಯಾವ ಥರ ಐತೆ ಅಂತ ನೋಡಿ. ಮೋಡ ಎಲ್ಲ ಮಳೆ ಮೋಡವಾಗದೆ, ಯಾವಾಗ ಹೋಯ್ತದೆ ಅಂತ ಗೊತ್ತಿಲ್ಲ, ಅಷ್ಟೊತ್ತಿಗೆ ನಾವು ಇಳಿಬೇಕು. ಇಲ್ಲಿ ನೋಡಿ ಸುಸ್ತಾಗಿ ಕುಂತ್ಬಿಟ್ಟಾರೆ. ಇಳ್ದಿದ್ದೀವಿ, ಮಳೆ ನೋಡಿ ಯಾವ ಥರ ಹೋಯ್ತೈತೆ, ವೆದರ್ ನೋಡಿ ಯಾವ ಥರ ಐತೆ ಅಂತ ಈಗ. ಹಾಂ ನೋಡಿ ಏನು ಕಾಣ್ತಾನೆ ಇಲ್ಲ, ಬೆಟ್ಟದಿಂದ ಕೆಳಗಡೆ ಏನೈತೆ ಅಂತಲೇ ಗೊತ್ತಾಯ್ತಲ್ಲ ನಮಗೆ ಅಲ್ವಣ. ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಹಿಂದೆ ಅದೇ ನನ್ನ ಜೊತೆ ಬಂದಿರೋರೆಲ್ಲ ಮುಂದೆ ಹೊಂಟೋದ್ರು. ಅಂತೂ ಇಂತೂ ಬೆಟ್ಟ ಎಲ್ಲ ಹತ್ತಿ ಇಳ್ದು ಈಗ ನೋಡಿ ಇದೇ ಎಂಟ್ರೆನ್ಸು, ನೋಡಿ ಇದೇ ಎಂಟ್ರೆನ್ಸು. ನಾವು ಆಗ ಹತ್ತಿದ್ದೋ ಬೆಟ್ಟದ ಎಂಟ್ರೆನ್ಸು, ಈಗ ಇಳಿತಾ ಇರೋದು ನಾವು. ಎಲ್ಲ ಇಳಿದ್ಬಿಟ್ಟವ್ರೆ, ಬನ್ನಿ ತೋರಿಸ್ತೀನಿ. ಎಲ್ಲ ರೆಡಿ ಆಗ್ಬಿಟ್ಟಾರೆ ಆಗಲೇ, ಯಾರು ನಾಷ್ಟ ಮಾಡಿದ ಅಲ್ಲೇ ನೋಡಿ ಎಲ್ಲ ನಿಂತವ್ರೆ. ಬನ್ನಿ ನಾವು ಹೋಗೋಣ ಈಗ, ನಾಷ್ಟ ಮಾಡೋಣ. ನಾವಿವಾಗ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಊಟ ಮಾಡಿಕೊಂಡು ನಾವು ಹೋಗ್ಬೇಕಾಗಿರೋದು ಸೀನಿಯರ್ ಅಕ್ಕ ಚಂದನ್ ಅವ್ರ ಮನೆಗೆ. ಇವಾಗ ನಾವು ಹೋಯ್ತಾ ಇರೋದೇ ಸೀನಿಯರ್ ಅಕ್ಕ ಚಂದನ್ ಅವ್ರ ಮನೆಗೆ. ನೋಡಿ ಇದೇ ಅವ್ರ ಮನೆ. ಆಮೇಲೆ ನಮ್ಮ ಚಂದನ ಅಕ್ಕ ಅವ್ರ ಮನೆ ಟೀ ಕುಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಹೋಗಿದ್ದೆ ಸೀದಾ ನಮ್ಮೂರಿಗೆ. ಇವತ್ತು ದಿವಸ ಅಂತೂ ನಮ್ಮ ಸೀನಿಯರ್ಸ್ ಜೊತೆ ಬೆಟ್ಟದಪುರದಲ್ಲಿ ಸೂಪರ್ ಆಗಿತ್ತು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತಾರೋ ಮೊದಲನೇ ವಿಡಿಯೋ ಇದು. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ.